ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಇವತ್ತು ಬಂದ್ಬಿಟ್ಟು ಪಾಪು ಬರ್ತ್ಡೇ, ಮತ್ತು ಅವನಿಗೆ ಬಂದಿದ್ದ ಗಿಫ್ಟ್ಸ್ ಆ್ಯಂಡ್ ರ್ಯಾಂಡಮ್ ಸ್ಟಫ್ಸ್ನೆಲ್ಲ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 46 ತಗೊಂಡ್ಲ. ನಿಮ್ಮ ಕ್ಲಾಸಲ್ಲಿ ಎಷ್ಟು ಜನ ಅವರೇ? ನಮ್ಮ ಕ್ಲಾಸಾಗ 21 ಅವರೇ. ಬಸ್ ಫ್ರೆಂಡ್ಸ್ ಹೇಳ್ತಾರೆ ಬಸ್ ಸ್ನೀಕರ್ಸ್. ಸ್ನೀಕರ್ಸೇ ಬೇಕಾ? ಡೈರಿ ಮಿಲ್ಕ್ ಬೇಡ? ಸ್ನೀಕರ್ಸ್ ಹಂಗೆ ಪ್ಯಾಕ್ ಇಲ್ಲ ಅನ್ಸ್ತೈತೆ ಪಾಪ, ಕೇಳೋಣ ಇರು. ಟಿಕೆಟ್ ಎಷ್ಟಿದು? ಅದು ಬಿಡು, 16 ಕೊಡಿದೆ. 16 ಪೀಸಸ್ ಇರ್ತೈತೆ ಅಷ್ಟೇ ಇದರಲ್ಲಿ. ಇನ್ನೊಂದು ಬೇಕು ನಮ್ಮ ಟೀಚರ್ಸ್. ಸರಿ. ಟೀಚರ್ಸ್ ಎಷ್ಟು ಜನ ಅವರೇ? ಟೀಚರ್ಸ್ 13 + 13 26 ಅವರೇ. ಆದ್ರೆ ಇಷ್ಟ ಆಗ್ತೀನಿ ಪ್ಯಾಕ್ಸ್. ಸರಿ, ಇದೆರಡು ಟೀಚರ್ಸ್ಗಾ? ಇದೆಲ್ಲ ಮಂಚ್ ಹ್ಯಾಪಿ ನಡಿ ಬಿಲ್ ಮಾಡೋಣ. ವೆರಿ ಗುಡ್. ಇನ್ನೊಂದು ಬಾಕ್ಸಲ್ಲಿ ಅಲ್ಲ ಪಾಪು ಬಾಯ್. ಬೆಸ್ಟ್ ಫಾದರ್, ಅದು ಮಾತ್ರ ಮತ್ತೆ ಮತ್ತೆ ಪ್ರೂವ್ ಮಾಡ್ತೀಯ. ಬೆಸ್ಟ್ ಫಾದರ್. 3, 2, 1 ಗೋ. ತೋರ್ಸು. Yes. 6 ಆಯ್ತೈತೆ. ಗಿಫ್ಟ್ ಕೊಟ್ಟಿಲ್ಲ ಅವನು. ಥ್ಯಾಂಕ್ ಯು ಹೇಳೋ. ಕಿಸಿ ಕೊಡು. ಎಲ್ಲರೇ ಗಿಫ್ಟ್ ಪ್ಯಾಕನ್ನು ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ರೀ. ಇಸ್ಕೋ. ಇವಾಗ ಅದಕ್ಕೇನೆ ಹೋಗಿ 2 ವೀಲರಲ್ಲಿ. ತ್ಯಾಗಮಯಿ ತಂದೆ. ಅಲ್ಲ ರೀ, ನಾನು ಎಲ್ಲ ಹೋದೆ ಅಂತ ಅಷ್ಟು ಅರ್ಜೆಂಟಲ್ಲಿ ರೆಸ್ಟ್ ಮಾಡ್ತೀನಿ ಅನ್ಬಿಟ್ಟು. ಹೌದಾ? ರೋಲ್ಸ್ ರೈಸ್ ಫ್ಯಾಂಟಮ್. ಸೋನುಗೆ ಜೆಲ್ ಮ್ಯಾನ್ ಪೆನ್. ಆಯ್ತು. ಸೊ ಗೈಸ್, ಇವತ್ತು ಸಂಡೇ ಆ್ಯಂಡ್ ಲುಕ್ ವಾಟ್ ವಿ ಆರ್ ಡೂಯಿಂಗ್. ಶ್ರವಣವಾರ ಮುಗಿದ್ಮೇಲೆ 3 ವಾರ ಆದಮೇಲೆ ನಾವು ಇವಾಗ ನಾನ್ ವೆಜ್ ತಿಂತಾ ಇರೋದು. ಸೊ ಇಲ್ಲಿ ಕಬಾಬ್ ಕಲಿಸಿದ್ದೀನಿ ಫುಲ್ ಡಿಫ್ರೆಂಟಾಗಿ. ಅದು ಏನೇನೋ ಮಸಾಲ, ಕಬಾಬ್ ಮಸಾಲನೇ ಹಾಕಿಲ್ಲ, ಬೇರೆ ಏನೇನೋ ಹಾಕಿ ಮಾಡ್ತಿದ್ದೀನಿ. ಲೆಟ್ಸ್ ಸಿ ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಈರುಳ್ಳಿ, ಟೊಮ್ಯಾಟೊ ಮತ್ತು ಇದು ಪುದೀನ ಆ್ಯಂಡ್ ಹೊಸ ಕುಕ್ಕರ್ ತರಿಸಿದ್ದೀವಿ. ಯಾಕಂದರೆ ನನಗೆ ಈ ಕುಕ್ಕರಲ್ಲಿ ಮಾಡಿದ್ರೇ ಬಿರಿಯಾನಿ ಚೆನ್ನಾಗಿ ಬರೋದು. ನಾರ್ಮಲ್ ಪಾತ್ರೆಯಲ್ಲಿ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ನಮಗೆ 1 ಟೈಮ್ 2 ಟೈಮ್ಗೆಲ್ಲ ಇದು ಪರ್ಫೆಕ್ಟಾಗಿರುತ್ತೆ. 7.5 ಲೀಟರ್ಸ್ ಕುಕ್ಕರ್. ಜೊತೆಗೆ ಇಲ್ಲಿ ಮಟನ್ ಬೇಯಿಸಿದ್ದೀವಿ. ಒಳ್ಳೆ ಮಟನ್ ಗೈಸ್, ಫುಲ್ಲು ಕೊಬ್ಬಿರೋ ಮಟನ್. ನಂಗೆ ಹಿಂಗಿದ್ರೇ ಮಟನ್ ಇಷ್ಟ. ಸಿ ಈ ಪೀಸ್ ಎಲ್ಲ ನಂಗೆ ಫೇವ್ರೇಟ್. ಇದು ಈ ಥರ ಇರಬೇಕು, ಇನ್ನೊಂಥರ ವಾರೆಲ್ಲ ಇರಬೇಕು. ಸಿ ಇದೆಲ್ಲ ಇದೆಲ್ಲ ಮಟನ್ ಪೀಸಸ್ ಕಮ್ಮಿ ಹಾಕ್ತೀವಿ ಬಿರಿಯಾನಿಗೆ, ಯಾಕಂದರೆ ಅದು ಫುಲ್ ಕರ್ಗೋಗ್ತೈತೆ. ಸೊ ಇದ್ರ ಜೊತೆಗೆ ಫ್ರೈ ಮಾಡಿದ್ವಿ. ಸೊ ದಿಸ್ ಈಸ್ ಅ ಸ್ಪೆಷಲ್. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಮಟನ್ ಸಾರು ಮಾಡಿದರು. ಸೊ ಯಾ, ದಿಸ್ ಈಸ್ ಇಟ್. ಸೊ ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಯಶಿಕಾ ಇದನ್ನು ರುಬ್ತಾಳೆ. ರುಬ್ಬು. ಆಫ್ ಮಾಡು ಸೌಂಡ್. ಮಸಾಲ ಸೀರಿಯಸ್ ಜಾಸ್ತಿ ಐತೆ ತಾನೆ.
ತುಂಬ ಜನ ನನ್ನ ಸ್ಟೋರಿಗೆಲ್ಲ ಹಾಕಿದಾಗ ಕೇಳ್ತಾ ಇದ್ರಿ ನಿಮ್ಮದು ಶ್ರಾವಣ ಇಷ್ಟು ಬೇಗ ಮುಗ್ದೋಯ್ತಾ ಅಂತ. ಹೌದು, ನಾವು ಮಾಡೋದು ಬರೀ 3 ವಾರ ಶ್ರಾವಣ, ಬಟ್ ಅದೇ ನಮಗೆ ದೊಡ್ಡ ವಿಷಯ ಥರ ಇರುತ್ತೆ. ಆ್ಯಂಡ್ ಬಿರಿಯಾನಿ ಕೂಡ ಮಾಡಿದ್ದೆ ಶ್ರಾವಣ ಮುಗ್ದು ನೆಕ್ಸ್ಟ್ ಡೇ. ಸೊ ಬಿರಿಯಾನಿ ಮತ್ತು ಕಬಾಬ್ ಆಮೇಲೆ ಮಟನ್ ಫ್ರೈ ಇಷ್ಟನ್ನು ಮಾಡಿದ್ವಿ. ಆ್ಯಂಡ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಎಷ್ಟೊಂದು ದಿನ ಅಂದಮೇಲೆ ಮಾಡಿದ್ದು. ಸೊ ಎಲ್ಲರೂ ಹೊಟ್ಟೆ ತುಂಬ ತಿಂದ್ವಿ, ತುಂಬ ಚೆನ್ನಾಗಾಗಿತ್ತು. ಇದು ಸ್ಮಾಲ್ ಗಿಫ್ಟ್. ಇನ್ನೊಂದು ಇಲ್ಲೆಲ್ಲ ಕೊಡ್ಬೇಕು, ಇಲ್ಲೆಲ್ಲ ಫುಲ್ ಕೊಡ್ಬೇಕು. ಇಲ್ಲಿ 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 ಇಲ್ಲ, ಅಯ್ಯೋ ಬೇಕಪ್ಪ, ಇಲ್ಲಿ 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 ಎಷ್ಟೋ ಇರ್ಲಿ. ಚೆನ್ನಾಯ್ತಾ? ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತೇನೋ? ದೊಡ್ಡ ಕಾರ್ ಬೇಕಾಗಿತ್ತ ಈ ತರ? ಯಾವ್ದು ಹಾಟ್ ವೀಲ್ದು ಸಿಕ್ಕಿಲ್ಲ, ಸಿಗ್ದಾಗ ತಗೊಂಡ್ಬರ್ತೀನಿ. ಚೆನ್ನಾಯ್ತಾ ಇದು? ಇರು ನಾನು ಓಪನ್ ಮಾಡ್ಕೊಡ್ತೀನಿ. ಇಷ್ಟ ಆಯ್ತಾ? ಸೊ ಗೈಸ್, ಟುಡೇ ಸ್ಪೆಷಲ್ ಈಸ್ ನಮ್ಮ ಮಮ್ಮಿ ಕಿಚನ್ಗೆ ಹೊಸ ಬಾಕ್ಸ್ಗಳು ತೊಗೊಂಡಿದ್ದಾರೆ. ಅದನ್ನ ತೋರಿಸ್ತವ್ರೆ. ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ದೆ. ಸುಮಾರು ಏನು ಒಂದು 10-20 ವರ್ಷದಿಂದ ನಿಂಗೆ ಏನ್ ತಂದಾಕಿಲ್ಲ, ಹಂಗೆ ನೀನ್ ಹೇಳ್ಬಿಡು. ಸುಮಾರು ವರ್ಷಗಳಿಂದ. ಡ್ರಾಮಾ ಮಾಡ್ಬೇಡ. ಏನ್ ಡ್ರಾಮಾ? ಈ ತರ ಬಾಕ್ಸ್ ನಮ್ಮ ಮನೇಲಿ ದೊಡ್ಡ ಸೈಜ್ ಇದೆ. ಅದ್ರದ್ದು ಲಾರ್ಜ್ ಸೈಜ್ ತಗೊಂಡ್ರೆ ಸ್ಟವ್ ಪಕ್ಕ ಚಿಮ್ನಿಗೆ ಲೆಫ್ಟ್ ಸೈಡ್ ಅಲ್ಲಿ ಇದನ್ನ ಇಡಕ್ಕೆ ಕರೆಕ್ಟ್ ಆಗಿರುತ್ತೆ. ಅಲ್ಲಿ 10 ಬಾಕ್ಸಸ್ ಇಡ್ಸುತ್ತೆ ಈ ತರದ್ದು. ಯಾವಾಗಾದ್ರೂ ಅಂಗಡಿಯಲ್ಲಿ ಸ್ಟಾಕ್ ಇಲ್ಲ ಸೈಜ್ ಇಲ್ಲ. ಆರ್ಡರ್ ಮಾಡಿ ಆರ್ಡರ್ ಮಾಡಿ ಈ ಸಲ ತರ್ಸಿದ್ದು. ಹಬ್ಬಕ್ಕೆ ತರ್ಸ್ಕೊಡ್ತೀನಿ ಅಂದಿದ್ದು ಎಲ್ಲ ಬಾಕ್ಸ್ ಎತ್ಬಿಟ್ಟು ತೊಳೆದು ಎಲ್ಲ ಮಾಡಿಟ್ಟಿದ್ದೀನಿ. ನೋಡಿದ್ರೆ ಸಿಕ್ಕಿಲ್ಲ. ಆಮೇಲೆ ಇವಳು ಹೋಗ್ಬಿಟ್ಟು ಚಿಕ್ಕ ಬಾಕ್ಸ್ ತಂದು ಅದು ಫಾರ್ಮ್ ಹೌಸ್ಗೆ ಅಂತ. ನಿಂದು ಬಿಡು, ನಿಂದು ಬೇಕಾ ಒಂದು 50 ಸಂಸಾರ ನಡೆಸ್ಬಿಡ್ತೀಯ. ಫಾರ್ಮ್ ಹೌಸ್ಗೊಂದು, ಅಪಾರ್ಟ್ಮೆಂಟ್ಗೊಂದು, ದೊಡ್ಡ ಮನೆಗೊಂದು, ಚಿಕ್ಕ ಮನೆಗೊಂದು. ಸುಮ್ನೆ ಹಂಗೆಲ್ಲ ಹೇಳಿದ್ರೆ ಇನ್ನೇನ್ ಸೀರಿಯಸ್ ಆಗಿ ನೀನ್ ಅದೇ ಮಾಡೋದು? ಜನರಿಗೆ ಗೊತ್ತಿಲ್ಲ, ನಾನ್ ತೆಗೆದು ಇಕ್ತೀನಿ ಗೈಸ್. ನಮ್ಮ ಅಪ್ಪನ ಪಾಪ ಗೈಸ್, ಸೀರಿಯಸ್ ಆಗಿ ನಾವೇನ್ ವೇಸ್ಟ್ ಖರ್ಚು ಮಾಡ್ತಾ ಇಲ್ಲ. ಇದೇನು ಇದೆ ಇನ್ನೇನು ಗೈಸ್? ಇರು ಗೆಸ್ಟ್ ಮಾಡ್ಲಿ ಗೈಸ್, ಬಾಕ್ಸ್ ಗೆಸ್ಟ್ ಮಾಡಿ. ನಾನು ಹೇಳ್ತೀನಿ, ಇದೇ ವಿಡಿಯೋಲಿ ನಾನು ಹೇಳ್ತೀನಿ. ನಂಗೇನು ಅವಶ್ಯಕತೆ ಇಲ್ಲ ಇಷ್ಟು ಚಿಕ್ಕ ಇಷ್ಟಕ್ಕೆ ಅಷ್ಟೊಂದು ದುಡ್ಡು ಅಂತ ನನ್ನ ಪ್ರಕಾರ. ಏನ್ ಇನ್ವೆಸ್ಟ್ ಮಮ್ಮಿ ಇದು? 4-5 ವರ್ಷ ಇಟ್ಕೊಂಡೆ ತಗೊಂಡು ಅದು ಎಷ್ಟು ಚೆನ್ನಾಗೈತೆ ಗೈಸ್. ಸೀರಿಯಸ್ಲಿ ದಿಸ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್. ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ ಬೈ ದಿಸ್ ವೆರಿ. ಓಕೆ ನೋಡಿ, ನೀನ್ ಇನ್ನೂ ಚಿಕ್ಕೋಳು, ಮನೆಗೆ ಏನೇನ್ ಬೇಕು ಬೇಡ ಅದನ್ನೆಲ್ಲ ತಿಳ್ಕೊಳ್ಳೋ. ಹೌದಾ? ಕಮ್ ಬ್ಯಾಕ್. ಅದಕ್ಕೆ ಹಬ್ಬಕ್ಕಂತ ತರ್ಸ್ಬೇಕಂತ ಅನ್ಕೊಂಡಿದ್ದು. ಹಬ್ಬ ಆದ್ಮೇಲೆ ಬಂತು. ಹಬ್ಬ ಆದ್ಮೇಲೆ ಬಂದ್ರೆ ಏನು, ಮತ್ತೆ ಹಬ್ಬ ಬರ್ತಾ ಇರುತ್ತೆ. ದಸರಾ ಹಬ್ಬ ಬರುತ್ತೆ. ಸೊ ಇಷ್ಟೊಂದು ಕ್ಯೂಟ್ ಆಗಿರೋ ಬಾಕ್ಸ್ಗಳು. ಇದೆಲ್ಲ ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲ, ಇದು ಒಳ್ಳೆ ಹೈ ಕ್ವಾಲಿಟಿ ಫೈಬರ್. ಮಿಡಲ್ ಅಲ್ಲಿ ಟ್ರಾನ್ಸ್ಪರೆಂಟ್, ಮತ್ತೆ ಇದು ಮೇಲೆಗಡೆ ಕೆಳಗಡೆ ಬಂದ್ಬಿಟ್ಟು ಇದು ಸ್ಟೀಲ್ದು. ಸೊ ಸಗದಾಗ ಕಾಣಿಸುತ್ತೆ ಅಂತ ಇದನ್ನ ಟ್ರಾನ್ಸ್ಪರೆಂಟ್ ಆಗಿರೋದಕ್ಕೆ ಎಲ್ಲ ಕಾಣಿಸುತ್ತೆ, ಎಲ್ಲಾನು ನೋಡ್ಬೋದು ಒಳಗೆ ಏನಿದೆ ಅಂತ. ಆಮೇಲೆ ನನಗೆ ಪ್ಲಾಸ್ಟಿಕ್ ಇಷ್ಟ ಆಗಲ್ಲ. ಆಮೇಲೆ ಫುಲ್ ಕ್ಲೋಸ್ ಸ್ಟೀಲ್ದು ಬರುತ್ತಲ್ಲ, ಅದು ಇಷ್ಟ ಆಗಲ್ಲ. ಅಲ್ಲ ಕಷ್ಟ, ನಿನಗೆ ಗೊತ್ತಾಗಲ್ಲ, ನೀನ್ ನೆನ್ಪಿಟ್ಕೊಳಲ್ಲ, ನಿನ್ಗೆ ಲೋಕ ಜ್ಞಾನ ಕಮ್ಮಿ. ನಮ್ಮ ಅಮ್ಮಮ್ಮ ತರ ನೀನ್ ಶಾರ್ಪ್ ಅಲ್ಲ ಅಂತ ಹೇಳ್ಬಿಡು. ನಮ್ಮ ಅಮ್ಮಮ್ಮ ಇವಾಗೂನು, ನಾನ್ ಮೊನ್ನೆನೆ ಲಾಸ್ಟ್ ಬ್ಲಾಗ್ ಅಲ್ಲೇ ಉಗ್ದಿದ್ದೀನಿ ನಿಂದು ನಿಮ್ಮ ಅಮ್ಮಮ್ಮಂದು ಸೈಡ್ ಸಪ್ರೇಟ್. ಅಮ್ಮಮ್ಮ ಮನೇಲಿ ಇರೋ ಬಾಕ್ಸ್ ನನಗೂ ಗೊತ್ತು. 8ನೇ ಡಬ್ಬದಲ್ಲಿ ಏನೈತೆ, ಲಾಸ್ಟ್ ಡಬ್ಬದಲ್ಲಿ ಅರ್ಶನ ಎಲ್ಲಿಕ್ಕೆ ಅದೊಂದು ಆಡೈತೆ. 3ನೇ ಡಬ್ಬಿ ಬೇಳೆ ಒಂದು ಆಡ ಬರಲ್ಲ, ಚೆನ್ನಾಗೈತೆ ಗೊತ್ತಾ ಹಾಡು, ಶಂಕರ್ ನಾಗ್ ಅವ್ರದ್ದು. ಸೆಕೆಂಡ್ ಲೈನ್ ಅಲ್ಲಿ ಏನೈತೆ, ಸೆಕೆಂಡ್ ಲೈನ್ ಫಸ್ಟ್ ಬಾಕ್ಸ್ ಅಲ್ಲಿ ಏನೈತೆ ಅಂತೆಲ್ಲ ಹೇಳ್ತಾರೆ ಅಮ್ಮಮ್ಮ. ಎಷ್ಟೊಂದ್ ದಿನ ಆಯ್ತು ಅಮ್ಮಮ್ಮ ಮನೆಗೆ ಹೋಗಿ. ಗೈಸ್, ಈ ವರ್ಷ ನಮ್ಮ ಮಮ್ಮಿ ಹಬ್ಬ ಮಾಡಿಲ್ಲ. ವರಲಕ್ಷ್ಮಿ ಹಬ್ಬ ಈ ವರ್ಷ ಮಾಡ್ಲಿಲ್ಲ. ಈ ವರ್ಷ ಯಾವ ಹಬ್ಬನೂ ಮಾಡಂಗಿಲ್ಲ, ಯಾಕಂದ್ರೆ ನಮ್ಮ ದೊಡ್ಡಮ್ಮ ತೀರ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾವು ಈ ಸತಿ ಹೋಗಿಲ್ಲ. ಅದಕ್ಕೆ ನಾವು ಹೋಗಿಲ್ಲ.
ಹೌದು, ಸುಮ್ಮನೆ ಹೋಗಿ ಬರ್ಬೋದು, ಆದ್ರೆ ಇವ್ರು ಹೋಗಲ್ಲ. ಸುಮ್ಮನೆ ಹೋಗ್ಬೋದು, ಹೋಗ್ತೀವಿ, ಹೋಗಲ್ಲ. ಹೌದು, ನೀನ್ ಫಾರಿನಿಂದ ಬಂದಾಗಿಂದ ನಮ್ಮ ಅಮ್ಮನ ಮನೆಗೆ ಹೋಗಿಲ್ಲ. ನಮ್ಮ ಅಮ್ಮಮ್ಮನ ತರ ನಾನು ಹೋಗಿಲ್ಲ. ಯಾಕೆ ಹೋಗಿಲ್ಲ? ನಾನು ಎಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ದೀನಿ ನಾನು. whatever it may be, you have to go. ಆಯ್ತು, ಹೇಳು, ಹೋಗೋಣ. ಸರಿ, ಹೋಗ್ಲಿ ಬಿಡು. ಸೊ ಹೊಸ ಬಾಕ್ಸ್ ಸಿಕ್ತು ಗೈಸ್. ಇವಾಗ ಇದನ್ನ ತೋರಿಸಿ ನಮ್ಮ ವಿಡಿಯೋ ಇದನ್ನ ಈ ಸ್ಪೂನ್ ಜಾಸ್ತಿ ದೊಡ್ಡದಾಯ್ತು ಅನ್ಸ್ತಲ್ಲ ನಿಂಗೆ? ಇಲ್ಲ, ಡ್ಯಾಡಿ ಕರೆಕ್ಟ್ ಆಗಿರ್ತೈತೆ. ನಿನ್ ಗಂಡಂಗ್ ನೋಡಿದ್ರೆ ನೀನ್ ಕೀಳ್ ಎತ್ತಿದ್ಯಲ್ಲ. ಚಿಕ್ಕವಲ್ಲ, ಸ್ಪೂನ್ಸೇ ಇಲ್ಲ ಮನೆಗ, ಇವೇ ಇರೋದು ಸ್ಪೂನ್ಸ್. ಆದ್ರೇನು ಚಿಕ್ಕದೊಂದ್ ಸೆಟ್ ತರ್ಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಇರಿ ಗೈಸ್, ನಾನು ನಿಮ್ಗೆ ಹೇಳ್ತೀನಿ. ಇದು ಒಂದು ಬಾಕ್ಸ್ ಬಂದ್ಬಿಟ್ಟು 395 ರೂಪಾಯಿ, ಅಂದ್ರೆ ಆಲ್ಮೋಸ್ಟ್ 400 ರುಪೀಸ್ ಗೈಸ್ ಈ ಒಂದು ಬಾಕ್ಸ್. ನಾನು ಎಷ್ಟು ಶವರ್ಮಾ ತಿನ್ಬೋದಾಗಿತ್ತು. ಎಷ್ಟು ಇಲ್ಲ, ಅವ್ರು ನನಗೆ ಡಿಸ್ಕೌಂಟ್ ಎಷ್ಟು ಮಾಡಿದ್ರು? ಎಷ್ಟು? ಏನ್ ನೀನ್ ಫ್ರೀಯಾಗಿ ಕೊಟ್ಬಿಟ್ಟವನೆ ಒಂದು 5. ನಿಜ ಹೇಳು. ಈ ಬಾಕ್ಸ್ಗಳಿಗೆಲ್ಲ ಇನ್ನೂ ಕಾಸು ಕೊಟ್ಟಿಲ್ಲ. ಏನಕ್ಕೂ ಕಾಸು ಕೊಟ್ಟಿಲ್ಲ ಗೈಸ್. ನಮ್ಮಪ್ಪ ಅಂದಿ ನಮ್ಮಪ್ಪ ಗೊತ್ತಿಲ್ದಿರ ಈ ತರ ತರ್ಸ್ಕೊಂಡ್ಬಿಟ್ಟಿರೋದು ನಮ್ಮಮ್ಮ. ನಿಜ ಹೇಳಮ್ಮ, ಗೊತ್ತಿಲ್ದಿರ ತರ್ಸ್ಕೊಳೋದು, ಆಮೇಲೆ ಆ ಅಂಕಲ್ ನಮ್ಮ ಅಪ್ಪಂಗೆ ತಿಳ್ಸೋದು, ಆಮೇಲೆ ನಮ್ಮ ಮಮ್ಮಿ ಹೌದು ರೀ ಅವಾಗ ರೀ ಅಂತ ರಾಗ ಹೇಳೋದು, ಅದಾದ್ಮೇಲೆ ನಮ್ಮ ಅಪ್ಪ ದುಡ್ಡು ಹಾಕೋದು. ಸೊ ದಿಸ್ ಇಸ್ ದ ಚಾಪ್ಟರ್. ನಿಮ್ಮ ಅಪ್ಪನ್ ಗೊತ್ತಿಲ್ಲ, ನಾನೇನು ಮಾಡಲ್ಲ. ಯಾಕೆ ಮಮ್ಮಿ ನಿಜ ಹೇಳು. ನಿಜವಾಗ್ಲೂನೆ ಮೊನ್ನೆನೂ ಹೇಳಿದೀನಿ, ತರ್ಸ್ಕೊಂಡಿದೀನಿ, ಬಾಕ್ಸ್ಗಳು ತರ್ಸಿದೀನಿ. ಗೈಸ್ ಮಿಕ್ಸಿ ತರ್ಸ್ಕೊಂತಾರೆ, ಕುಕ್ಕರ್ ತರ್ಸ್ಕೊಂತಾರೆ, ಬಾಕ್ಸ್ ತರ್ಸ್ಕೊಂತಾರೆ, ಆಮೇಲೆ ನಮ್ಮ ಅಪ್ಪ ಗೊತ್ತಿರಲ್ಲ. ಆಮೇಲೆ ತರ್ಸ್ಕೊಂಡ್ಬಿಟ್ಟು ಮನೆಗೆ ಸೇರಿದ್ಮೇಲೆ ಇನ್ನೇನ್ ಮಾಡ್ಕೊಳಕ್ಕಾಗತ್ತೆ ಅಂದ್ರೆ ನಮ್ಮ ಅಪ್ಪ ಪೇ ಮಾಡ. ಅದ್ ಬ್ಯಾಡ್ ಅಂದ್ರೆ ನೀನೇನ್ ಗುಡ್ಡ ಹಂಗಾದ್ರೆ ನೀನ್ ವರ್ಸ್ಟ್. ನನಗೆ ಸಂಗೆ ಮುಚ್ಚಿಕ್ತಾರೆ. ನಿಜ, 400 ರೂಪಾಯಿ ಬಾಕ್ಸ್ ಯಾರು ಮಾಡಲ್ಲ ಅಮ್ಮ. ಏನು 10 ರೂಪೀಸ್ ಡಿಸ್ಕೌಂಟ್ ಕೊಟ್ಬಿಟ್ಟು ನಿನ್ಗೆ ಡಿಸ್ಕೌಂಟ್ ಮಾಡಿರ್ತಾರೆ. ಅವ್ರಿನ್ನ ಬಿಲ್ಲುನು ಕಳ್ಸಿಲ್ಲ. ನಿನ್ಗೇನು ಬೇಡ ಅಮ್ಮ. ನೀನ್ ಫಾರಿನ್ ಅಲ್ಲಿ ಇದ್ದಾಗ ನಿನ್ ಕುಕ್ಕರು, ಆಮೇಲೆ ನಿನ್ ನೀರ್ ಬಾಟ್ಲು ಅವೆಲ್ಲ ಅವನಂಗ್ ಇದೆಲ್ಲ ಹೇಳ್ಬಿಡ್ಬೇಡ ನೀನು. ಬಿಟ್ರೆ ನೀನ್ ಮೋಸ. ನಾನು ಮಾಡ್ಬಿಟ್ಟು ಆಮೇಲೆ ಮಿಕ್ಸಿ ತಗೊಂಡ್ ಬಂದಿದ್ದು ಬಿರಿಯಾನಿ ಮಾಡೋ ಸ್ಟವ್ ಮೇಲೆ ಇಟ್ಬಿಟ್ಟು ನಂಗೆ ಕುಕ್ಕರ್ ಬೇಕು ಅಂತ ಕುತ್ಕೊಂಡ್ಲು. ಒಂದೇ ಒಂದ್ ಫೋನಲ್ಲಿ ಕಳ್ಸ್ಕೊಟ್ಟವ್ರೆ. ಅದನ್ನ ಹೇಳು, ಅದು ವೇಸ್ಟ್ ಖರ್ಚಲ್ಲ. ಅದು ವೇಸ್ಟ್ ಅಲ್ಲ ಮಮ್ಮಿ, ಅದು ನೆಸೆಸಿಟಿ. ಇದನ್ನು ಅಷ್ಟೇ. ನಾನ್ ಬಿರಿಯಾನಿ ಮಾಡೋವಾಗ ನಂಗೆ ಯಾವ್ದು ಕುಕ್ಕರ್ ಚೆನ್ನಾಗಿ ಅನ್ಸಿಲ್ಲ, ನಂಗೆ ದೊಡ್ಡ ಕುಕ್ಕರ್ ಬೇಕಾಗಿತ್ತು, ತರ್ಸ್ಕೊಂಡೆ. ಅದೇನ್ ನೆಸೆಸರಿ? ನಿಮ್ ಮನೆಗೆ ಯಾವ ಹಬ್ಬದಲ್ಲಿ ಏನಾಯ್ತು ಅಂತ ನಿಂಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದೊಂದ್ ಸತಿ ನಾನ್ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ಬೇಕು ಇವಾಗ. ನೋಡ, ಇಷ್ಟ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹಿಂದೆ ದೀಪ ಐತೆ. ಕೃಷ್ಣ ವಿಷ್ಣು ಹಾಕ್ಸ್ಲ ಅರ್ಶನ ಕುಂಕುಮ. ಓ, ಇವನ್ ದೇವ್ರಂತೆ, ಅವ್ನ್ಗೆ ಅರ್ಶನ ಕುಂಕುಮ ಹಾಕ್ಬೇಕಂತೆ. ನಾನು ಖುಷಿ, ನಾನು ಹಿಂಗ ನಂಗೆ ರೆಡಿ ಆಗಿರೋದು ಇಲ್ಲ. ದೇವ್ರ ಹಾರ ಹಾಕೊಂತೈತೆ, ವೈಟ್ ಹಾರ. ನಗಿಬೇಕು. ಹಿಂಗೆ ಕ್ಲೀನ್ ಆಗಿ ಹಿಂಗೆ ಇರ್ಬೇಕು. ಹಿಂಗೆ ಶನಿವಾರ ಇವತ್ತು ಮನೆ ದೇವ್ರನ್ನ ಕೇಳ್ಕೊಂಡ ಆಮೇಲೆ ನೋಡಿದ್ರೆ ದೇವ್ರ ಬಂದ್ಬಿಡದ. ಹೆಂಗೈತೆ ನಮ್ ದೇವ್ರು? ಬೊಟ್ಟಿಟ್ಕೋ ಹೇಳು. ನೋಡು, ಬರ್ತಾದಿಲ್ಲೆಲ್ಲ ಕಾಯ್ತವ್ರ. ಏನ್ ವರ ಕೊಡ್ತೀಯ ಅಮ್ಮಮ್ಮಗೆ? ಏನ್ ಕೊಡ್ತೀಯ? ಏನ್ ತಪಾಸ್ತು ಎಲ್ಲ ತಪಾಸ್ತು. ದೇವ್ರ ಮನೆ ನಿಂತ್ಕೊ, ಅವಾಗ ನೀನ್ ದೇವ್ರಾಗೋದಲ್ಲ. ಓ ಬರ್ತೀನಿ. ಹಾಕೊಳ್ಳ ಅಂದ್ರೆ ದೇವ್ರ ಅದೆಲ್ಲ ಹಾಕಲ್ಲಂತೆ, ಬರೀ ಅರ್ಶನ ಕುಂಕುಮ ಇಟ್ಕೊಳ್ಳೋದಂತೆ. ಯಾಕೆ ದೇವರೇ ನಿನ್ನ ಉಡುಪು ಬೀಳ್ತಿದ್ಯಾ? ಕನ್ನಡ ಮಾತಾಡ್ಬೇಡ. ಅದೇ ಕನ್ನಡ ಮಾತಾಡ್ಬಾರ್ದು. ಅದು ಗೊತ್ತಾ? ಹಳೆಗನ್ನಡ ಕೈ ಕಿತ್ಕೊಂಡ್ಬಿಡ್ತೈತೆ. ನೋಡ, ದೇವ್ರ ಹಿಂಗ ಅನ್ನೋದು ಕೈ ಹಿಂಗೆ ಮಾಡು. ಹಿಂಗೆ ತತಾಸ್ತು ಅನ್ನು. ಹಿಂಗೆ ಯಾರನ್ನ ಕರ್ಸ್ಲಿ ತತಾಸ್ತು. ರೈಟ್ ಹ್ಯಾಂಡ್ ಹಿಂಗೆ, ರೈಟ್ ಹ್ಯಾಂಡ್. ಅಲ್ಲಿ ನೋಡ, ದೇವ್ರ ಹೆಂಗ್ ಇಟ್ಕೊಂಡು ನೋಡಿದ್ರೆ ಯು
ವೆಂಕಟೇಶ್ವರ